ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯಕ್ಕೆ ಶ್ರೇಷ್ಠವಾದಂತಹ ಪಂಚಾಮೃತನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ಪಚ್ಚ ಬಾಳೆಹಣ್ಣು, ಈ ದೊಡ್ಡ ಬಾಳೆಹಣ್ಣು ಇರುತ್ತಲ್ಲ ಆ ಬಾಳೆಹಣ್ಣು, ನೀವು ಯಾವುದಾದ್ರೂ ತೊಗೋಬೋದು, ಚಿಕ್ಕದಾದ್ರೂ ತೊಗೋಬೋದು, ದೊಡ್ಡದಾದ್ರೂ ತೊಗೋಬೋದು. ಬಾಳೆಹಣ್ಣನ್ನು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಬೌಲ್ ಆಗೋಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಲ್ಲು ಸಕ್ಕರೆ, ಹಾಗೆ ನಾರ್ಮಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಮೊಸರು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದ ಜೊತೆ ಕೊಡ್ತಾರಲ್ಲ, ಈ ಪಂಚಾಮೃತ ತುಂಬಾ ರುಚಿಯಾಗಿರುತ್ತೆ. ದೇವರಿಗೆ ತುಂಬಾ ಪ್ರಿಯವಾದದ್ದು ಇದು. ದಿಢೀರಾಗೂ ಮಾಡಬಹುದು, ಹಾಗೆ ದೇವರ ಕೃಪೆಗೂ ಬೇಗನೆ ಪಾತ್ರರಾಗ್ಬೋದು ಅಂತ ಈ ಪಂಚಾಮೃತ ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಜೇನುತುಪ್ಪನ ಹಾಕಿಬಿಟ್ಟು ಸಕ್ಕರೆ ಎಲ್ಲ ಕರಗೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ತುಂಬಾ ಟೇಸ್ಟಾಗಿರುತ್ತೆ ಇದು. ನಾರ್ಮಲಾಗೂ ಕೂಡ ನಾವು ಮಾಡ್ಕೊಂಡು ಹೀಗೆ ತಿನ್ಬೋದು, ದೇಹಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪನ ಸೇರಿಸ್ಕೊಂಡ್ಬಿಟ್ರೆ ಪಂಚಾಮೃತ ರೆಡಿಯಾಗುತ್ತೆ. ನೀವು ಹಬ್ಬ ಹರಿದಿನಗಳಲ್ಲಿ ಆಫೀಸಿಗೆ ಹೋಗೋರಿಗೆ ದಿಢೀರಾಗಿ ಈ ರೀತಿ ಪ್ರಸಾದ ನೈವೇದ್ಯ ಮಾಡಬೇಕು ಅಂತಂದರೆ ಈ ರೀತಿ ಪಂಚಾಮೃತನ ಮಾಡಿ ನೈವೇದ್ಯ ಹಿಡಿಬಹುದು. ಹಾಗೆ ದೇವರ ಕೃಪೆಗೆ ಪಾತ್ರರಾಗಬಹುದು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಧನ್ಯವಾದಗಳು.